ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳುವ ಹಾಗಾಗ್ತದೆ ಮತ್ತು ನಿಮ್ಮ ಜೀವನದ ಬದಲಾವಣೆಗೆ ಬೇಕಾಗಿರ್ತಕ್ಕಂತಹ ದಾರಿಗಳನ್ನು ಸಹ ತಿಳ್ಕೊಂಡು ಅನುಸರಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜೂನ್ ತಿಂಗಳ ಮಾಸ ಭವಿಷ್ಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಜೂನ್ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ದಿವಸಗಳಿಂದ ಅನೇಕ ರಾಶಿಗಳು ಕಾಯ್ತಾ ಇದ್ರಿ, ಗುರುಬಲಕ್ಕೋಸ್ಕರವಾಗಿ ಕಾಯ್ತಾ ಇದ್ರಿ. ಆ ಗುರುಬಲ ಬರತಕ್ಕಂತಹ ತಿಂಗಳು ಅಂತ ಹೇಳಿದ್ರೇನೆ ಈ ಜೂನ್ ತಿಂಗಳು. ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ ಜೂನ್ 2ನೇ ತಾರೀಕಿನ ಬೆಳಗಿನ ಜಾವಕ್ಕೆ ಸರಿಸುಮಾರಾಗಿ ಗುರು ತನ್ನ ಉಚ್ಚಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಅನೇಕ ರಾಶಿಗಳು ಗುರುಬಲವನ್ನ ಪಡ್ಕೊಳ್ತಾ ಇದ್ದಾವೆ, ಇನ್ನು ಅನೇಕ ರಾಶಿಗಳು ಗುರುಬಲವನ್ನ ಕಳೆದುಕೊಳ್ತಾ ಇದ್ದಾವೆ. ಅದು ಗುರುಗ್ರಹದ ಮಾಹಿತಿ ಹೇಳ್ಬೇಕಾದಂತ ಸಂದರ್ಭದಲ್ಲಿ ಹೇಳೋಣ. ಇನ್ನು 8ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಕಡಗರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 15ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ರವಿ. ಈ ಒಂದು ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅಲ್ಲಿಂದ ಸರಿಸುಮಾರಾಗಿ ನಿಮ್ಗೇನಾಗತ್ತೆ, ನಿಜ ಜ್ಯೇಷ್ಠ ಮಾಸವು ಪ್ರಾರಂಭವಾಗುವಂಥದ್ದು. ಅಲ್ಲಿಯವರೆಗೂ ಸಹ ಅಧಿಕ ಜ್ಯೇಷ್ಠದಲ್ಲಿದ್ದಂತಹದ್ದು ಅಧಿಕ ಮಾಸ ಮುಗಿದು ನಿಮಗೆ ನಿಜ ಮಾಸ ಪ್ರಾರಂಭ ಆಗ್ತಕ್ಕಂತಹದ್ದು, ಮಲಮಾಸವು ಮುಗಿಯತ್ತೆ. ಅದೇ ರೀತಿಯಾಗಿ 20ನೇ ತಾರೀಕು 6ನೇ ತಿಂಗಳು 2026ಕ್ಕೆ ವೃಷಭ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಬುಧ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂತಹದ್ದು. ಇದರಲ್ಲಿ ಪ್ರಮುಖವಾಗಿ ಗುರುಗ್ರಹದ ಬದಲಾವಣೆ ಇದೇ ತಿಂಗಳು ಇರತಕ್ಕಂತಹದ್ದು ನೋಡಿ. ಹಾಗಾಗಿಯೇ ಈ ಒಂದು ಜೂನ್ ತಿಂಗಳ 1ನೇ ತಾರೀಕು ಪ್ರಾರಂಭ ಆಗೋದಕ್ಕೂ ಮುಂಚಿತವಾಗಿ ಅಂದ್ರೆ ಒಂದು ದಿನದ ಹಿಂದೆ ಪೌರ್ಣಮಿ ದಿವಸ, ಪೌರ್ಣಮಿಯ ಪರ್ವಕಾಲದಲ್ಲಿ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹ ದಾನ ಧರ್ಮ ಜಪ ತಪಗಳು, ಮಾಡುವಂತಹ ಪೂಜೆ ಪುನಸ್ಕಾರಗಳು ಅಧಿಕವಾಗಿ ನಿಮಗೆ ಫಲವನ್ನ ಕೊಡುತ್ತದೆ. ಹಾಗಾಗಿಯೇ ಗುರು ಮಹಾಯಾಗವನ್ನ ಈ ಜೂನ್ ತಿಂಗಳಲ್ಲಿ ಏನು 1ನೇ ತಾರೀಕು ಬದಲಾವಣೆ ಆಗ್ತಾ ಇದೆ, ಆ ಚಂದ್ರನ ವೃದ್ಧಿಯಾಗಿ ಆ ಪೌರ್ಣಮಿಯ ಚಂದ್ರನ ಅಡಿಯಲ್ಲಿ ಮಾಡ್ತಕ್ಕಂತಹ ಗುರುಮಹಾಯಾಗದಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಕಷ್ಟ ನಷ್ಟಗಳನ್ನ ತೊಡೆದು ಹಾಕೊಳ್ಳಿ. ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳು, ಸಂತಾನದ ಸಮಸ್ಯೆಗಳಿರುವಂತಹದ್ದಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಸಂಕಷ್ಟಗಳು ಬರ್ತಾ ಇರುತ್ತೆ. ಮದುವೆ ಆಗ್ತಾ ಇರೋದಿಲ್ಲ, ಮಕ್ಕಳಾಗ್ತಾ ಇರೋದಿಲ್ಲ, ಮಕ್ಕಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಿ, ಅಥವಾ ನಿಮ್ಮ ಬದುಕಿನಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಇರುವ ಹಾಗೆ ಗುರುಬಲವನ್ನೇ ಕಳೆದುಕೊಂಡು ಬಿಟ್ಟಿರ್ತೀರಿ. ಆ ಗುರುಬಲವನ್ನ ಪಡ್ಕೊಳ್ಳುವಂತಹ ಸಲುವಾಗಿ ವಿಶೇಷವಾಗಿ ಮೇಷ, ವೃಷಭ, ಕಟಕ ಈ ರಾಶಿಯವರಿಗೆ
ಸ್ವಲ್ಪ ಮಟ್ಟಕ್ಕೆ ಗುರು ಅನಾನುಕೂಲ ಸ್ಥಿತಿಯಲ್ಲಿದ್ರು ತುಂಬಾ ಕೆಡಕನ್ನೇನು ಮಾಡ್ಲಾರ, ಕೆಲವೊಮ್ಮೆ ತುಂಬಾ ಚೆನ್ನಾಗೂ ಆಗತ್ತೆ ತನ್ನ ದೃಷ್ಟಿ ಬಲಗಳಿಂದಾಗಿ. ಆದ್ರೆ ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೇದೆ, ಯಾಕಂದ್ರೆ ಕಳ್ಕೊಳ್ತಾ ಇದ್ದೀರಾ ಒಂದ್ ಹಂತಕ್ಕೆ. ಆದ್ರೆ ಶಾಂತಿ ಮಾಡಿಸ್ಕೊಳ್ಳಲೇಬೇಕಾಗಿರ್ತಕ್ಕಂತಹ ರಾಶಿಗಳು ಅಂತ ಹೇಳಿದ್ರೆ ಸಿಂಹ ಮತ್ತು ಕುಂಭ ರಾಶಿಗಳು. ಮೇಷ, ವೃಷಭ, ಕಟಕ ಮತ್ತು ಸಿಂಹ, ಕುಂಭ ರಾಶಿಗಳು ಮತ್ತು ಧನಸ್ಸು ರಾಶಿ ಇಷ್ಟು ರಾಶಿಗಳು ನೀವು ಗುರು ಶಾಂತಿಯಲ್ಲಿ ಪಾಲ್ಗೊಂಡು ಗುರುವಿನ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳಿ. ಇದು ಜೂನ್ ತಿಂಗಳ ಮಾಸ ಭವಿಷ್ಯ. ಆದ್ರೂ ಮೇ ತಿಂಗಳ 31ನೇ ತಾರೀಕಿನಂದು ನಡೀತಾ ಇರತಕ್ಕಂಥದ್ದು, ಯಾಕಂದ್ರೆ ತುಂಬಾನೇ ಮುಂಚಿತವಾಗಿಯೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇವೆ. ಆ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಸಾರ್ವಜನಿಕವಾಗಿಯೂ ಎಲ್ಲರಿಗೂ ಒಳ್ಳೇದು ಆಗಬೇಕು ಅಂತ ಹೇಳಿ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರವನ್ನೂ ಸಹ ಆಯೋಜನೆ ಮಾಡಲಾಗಿದೆ. ಆಸಕ್ತರು ಕೇವಲ ಯಾಗಕ್ಕೆ ಮಾತ್ರ ಬರೋದಲ್ಲ, ನಿಮಗೆ ವಿಶೇಷವಾಗಿ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಯಿಂದ ಬಳಲ್ತಾ ಇದ್ರೆ ಉಚಿತವಾಗಿ ಕಣ್ಣಿನ ತಪಾಸಣೆಯ ಶಿಬಿರವನ್ನ ನಮ್ಮ ಆಶ್ರಮದಲ್ಲಿ ಏರ್ಪಡಿಸಲಾಗುತ್ತೆ. ಹಾಗಾಗಿ ತಾವೆಲ್ಲರೂ ಸಹ ಬಂದು ಆ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರದಲ್ಲಿ ಪಾಲ್ಗೊಳ್ಬಹುದು. ಜೊತೆಗೆ ಗುರುಮಹಾಯಾಗದಲ್ಲೂ ಸಹ ಪಾಲ್ಗೊಳ್ಬಹುದು. ಗುರುಮಹಾಯಾಗದ ಶುಲ್ಕವು ಮಾಡಿಸುವಂತಹವರಿಗೆ 800 ರೂಪಾಯಿಗಳಿರುತ್ತೆ. ಅದರಲ್ಲಿ ಬೃಹಸ್ಪತಿ ಕವಚ ಮತ್ತು ಅಕ್ಷತ ಪ್ರಸಾದ ಎರಡೂ ಸಹ ಸೇರಿರುತ್ತೆ. ಹಾಗಾಗಿ ಆ ಬೃಹಸ್ಪತಿ ಕವಚವನ್ನ ದೇಹದಲ್ಲಿ ಧರಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಅಕ್ಷತ ಪ್ರಸಾದವನ್ನ 2 ಭಾಗಗಳನ್ನಾಗಿ ಮಾಡಿ ಒಂದನ್ನ ನಿಮ್ಮ ದೇವರ ಮನೆಯಲ್ಲೂ ಇನ್ನೊಂದನ್ನ ನಿಮ್ಮ ಪಾಕೆಟ್ ನಲ್ಲೂ ಇಟ್ಕೊಂಡು ಇರೋದ್ರಿಂದ ಅನೇಕ ರೀತಿಯಾದಂತಹ ಗುರುವಿನ ಅನುಗ್ರಹದ ಸಿದ್ಧಿ ಆಗ್ತದೆ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಇದು ಈ ತಿಂಗಳ ಮಾಸ ಭವಿಷ್ಯದ ವಿಶೇಷತೆಗಳು ಮತ್ತು ವಿಶೇಷ ದಿನಗಳು. ಇದೇ ತಿಂಗಳ 29ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಭೂಮಿ ಪೌರ್ಣಮಿ ಅಥವಾ ಅದನ್ನ ಖಾರ ಹುಣ್ಣಿಮೆ ಅಂತಾನೂ ಸಹ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾದಂತಹ ಆಚರಣೆ, ಅದರಲ್ಲೂ ಯಲ್ಲಮ್ಮನ ಗುಡ್ಡದಲ್ಲಂತೂ ತುಂಬಾ ಚೆನ್ನಾಗಿರೋ ವಿಜೃಂಭಣೆಯಿಂದ ಆಚರಣೆ ಇದು ನಡೆಯುತ್ತೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇನ್ನು ಮಾಸ ಭವಿಷ್ಯದ ಕಡೆಗೆ ಗಮನ ಹರಿಸೋಣ. ಇನ್ನು ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ರೀತಿಯಾದಂತಹ ಫಲಗಳು ಜೂನ್ ತಿಂಗಳಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನೋಡಿ, ನಿಮ್ಮ ರಾಶ್ಯಾಧಿಪತಿಯಾಗಿರತಕ್ಕಂತಹ ಬುಧನು 10 ಮತ್ತು 11ನೇ ಶುಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಜೊತೆಗೆ 11ನೇ ಮನೆಯಲ್ಲಿ ನಿಮಗೆ ವಿಶೇಷವಾಗಿ ಗುರುವಿನ ಅನುಗ್ರಹ, ಉಚ್ಚಂಗತನಾಗಿರ್ತಕ್ಕಂತಹ ಗುರುವಿನ ಅನುಗ್ರಹ ಉಂಟಾಗ್ತಾ ಇರುವಂತದ್ದು. 7ನೇ ಮನೆಯೊಳಗಡೆ ಇರ್ತಕ್ಕಂತಹ ಶನಿ, 6ನೇ ಮನೆಯಲ್ಲಿ ಇರ್ತಕ್ಕಂತಹ ರಾಹು, 12ನೇ ಮನೆಯಲ್ಲಿರ್ತಕ್ಕಂತಹ ಕೇತು, 8 ಮತ್ತು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಕುಜನು, ಅದೇ ರೀತಿಯಾಗಿ 10ನೇ ಮನೆ ಒಳಗಡೆ ಸಂಚಾರ ಮಾಡ್ತಕ್ಕಂತಹ ರವಿ. ಇದಿಷ್ಟು ಗ್ರಹ ಸ್ಥಿತಿಗಳು ಜೂನ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗಿರುತ್ತೆ. ಇದರಿಂದ ನಿಮಗೆ 85% ಶುಭ ಫಲಗಳು ಸಿಗ್ತಾ ಇದ್ದಾವೆ. 100ಕ್ಕೆ 85% ನಿಮಗೆ ಅತ್ಯದ್ಭುತವಾದಂತಹ ಶುಭದ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಕನ್ಯಾ ರಾಶಿಯವರು ಯಾವ್ಯಾವ ರೀತಿಯಾಗಿ ಒಳ್ಳೇದಿರುತ್ತೆ ಅನ್ನೋದನ್ನ ಗಮನಿಸೋಣ. ಆದ್ರೆ ಮೊದಲನೇದಾಗಿ ಸಣ್ಣ ಪುಟ್ಟ ಎಚ್ಚರಿಕೆಗಳನ್ನು ವಹಿಸಬೇಕು. ಯಾವ್ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂದ್ರೆ, ನೋಡಿ, ನಿಮ್ಮ ರಾಶಿಯ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇದೆ, ಹುಷಾರು. ನಿಮ್ಮ ನಿರ್ಧಾರಗಳಲ್ಲಿ ಅಸ್ಥಿರತೆಗಳು ಉಂಟಾಗತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಅರಿವಿಲ್ಲದ ಹಾಗೆ ನೀವೇ ಸೋಮಾರಿಗಳಾಗ್ಬಿಡ್ತೀರಾ. ಜಾಗ್ರತೆ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಅರಿವಿಲ್ಲದೆ ನಿಮಗೆ ಸೋಂಬೇರಿತನ, ನೀವು ಸೋಂಬೇರಿಗಳಾಗಿದ್ರೆ ಇಲ್ಲಪ್ಪ ನಾನು ಆಕ್ಟಿವ್ ಇಲ್ಲ, ಗಮನಿಸ್ಕೊಳ್ಳಿ. ಮುಂಚೆ ಇದ್ದಷ್ಟು ಆಕ್ಟಿವ್ ನೀವು ಆಗಿಲ್ಲ. ಮೊದಲ ಆಕ್ಟಿವ್ ಆಗಿ ಇನ್ಆಕ್ಟಿವ್ ಆಗ್ತಾ ಇದ್ದೀರಾ, ನಿಮಗೆ ಗೊತ್ತಾಗ್ತಾ ಇಲ್ಲ. ಅದು ಸ್ವಲ್ಪ ಅದ್ರ ಬಗ್ಗೆ ಜಾಗ್ರತೆ ಮಾಡಿ, ಆರೋಗ್ಯದ ಬಗ್ಗೆ ಜಾಗ್ರತೆ ಮಾಡಿ, ಹೆಲ್ತ್ ಅನ್ನು ಕಾಪಾಡ್ಕೊಳ್ಳಿ. ಆರೋಗ್ಯವೇ ಮಹಾಭಾಗ್ಯ, ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ಇನ್ನು 6ನೇ ಮನೆ ರಾಹು, ಅಯ್ಯೋ ತುಂಬಾ ಚೆನ್ನಾಗಿರೋ ಫಲಗಳನ್ನು ಕೊಡ್ತಾನೆ, ನೀನು ಯೋಚನೆ ಮಾಡಕ್ ಹೋಗ್ಬೇಡಿ. 12ನೇ ಮನೆಯಲ್ಲಿ ಕೇತು ಒಳ್ಳೆ ನಿಮಗೆ ಜ್ಞಾನದ ಪ್ರಭಾವವನ್ನ ಎಚ್ಚರಿಕೆ ಆಗ್ತದೆ. ಒಂದು ನಿಮ್ಗೆ ಕುಂಡಲಿನಿ ಅವೇಕನಾಗ ಆಗಿರಬಹುದು, ಅಥವಾ ನಿಮ್ಮ ಒಂದು ಮಾನಸಿಕ ಸ್ಥಿತಿಗತಿಗಳ ಚೇತರಿಕೆಗೆ ಅದು ಬಹಳ ಸಹಾಯಕವಾಗಿ ನಿಂತ್ಕೊಳ್ಳುತ್ತೆ. ಸೊ ಒಟ್ಟಾರೆ ತುಂಬಾ ಚೆನ್ನಾಗಿರುವಂತಹ ಫಲಗಳನ್ನ ಕನ್ಯಾ ರಾಶಿಯವರು ಪಡ್ಕೊಳ್ತೀರಿ. ನಿಮ್ಮ ಈ 2 ಸಣ್ಣ ವಿಚಾರಗಳನ್ನು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ತುಂಬಾ ಚೆನ್ನಾಗಿದೆ. ನೇರವಾಗಿ ಶನಿ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದೀರಾ.
ಹಾಗಾಗಿ ನೀವೇನ್ ಮಾಡ್ಬೇಕು, ಶನಿ ಪ್ರಭಾವಕ್ಕೆ ಒಳಗಾಗದೇ ಇರೋ ಹಾಗೆ ಶನಿ ಶಾಂತಿಯನ್ನ ಮಾಡ್ಕೊಳ್ಳಿ. ಜುಲೈ 12ನೇ ತಾರೀಕು ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಜುಲೈ 12ನೇ ತಾರೀಕಿನ ಶನಿ ಮಹಾಯಾಗದಲ್ಲಿ ಬಂದು ಪಾಲ್ಗೊಳ್ಳೋದು ಮರಿಬೇಡಿ. ವಿಶೇಷವಾಗಿ ಅದರ ವಿಚಾರ ಏನಪ್ಪಾ, ಒಂದು ಜುಲೈ 12ನೇ ತಾರೀಕು ಏನಪ್ಪ ವಿಶೇಷತೆ, ಎಲ್ಲಿ ಒಂದು ಶನಿ ಮಹಾಯಾಗ ನಡೀತಿದೆ ಅಂದ್ರೆ, ಜುಲೈ 12ನೇ ತಾರೀಕು ಭಾನುವಾರದ ದಿವಸ ವಿಶೇಷವಾದಂತಹ ಮೂರ್ತಿಯನ್ನ ನಾವು ತಯಾರು ಮಾಡ್ತಾ ಇದ್ದೇವೆ. ವಿಶ್ವದಲ್ಲೇ ಎಲ್ಲೂ ಇಲ್ಲದಂತಹ, ಕಂಡು ಕೇಳರಿಯದೇ ಇರ್ತಕ್ಕಂತಹ ವಿಶೇಷವಾದಂತಹ ಹನುಮ ಸಮೇತ ಶನಿದೇವರ ವಿಗ್ರಹವನ್ನ ಏಕಶಿಲೆಯಲ್ಲಿ ಮಾಡಿಸ್ತಾ ಇದ್ದೇವೆ. ಒಂದೇ ಕಲ್ಲಿನಲ್ಲಿ ಮುಂಭಾಗದಲ್ಲಿ ಹನುಮದೇವರು, ಹಿಂಭಾಗದಲ್ಲಿ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ಮೂರ್ತಿ ಪ್ರಪಂಚದಲ್ಲಿಯೇ ಎಲ್ಲೂ ಇಲ್ಲದ್ದು. ವಿಶೇಷವಾಗಿ ಹನುಮದೇವರ ಆ ಕೃಪಾಶೀರ್ವಾದದಿಂದ ಗೋಚರವಾಗಿ ಈ ರೀತಿಯಾಗಿ ಮೂರ್ತಿ ಮಾಡಬೇಕು ಅಂತ ಆ ಚಿತ್ತಿಗೆ, ಜ್ಞಾನಕ್ಕೆ ಆದೇಶ ಕೊಟ್ಟಿರುವುದರಿಂದಾಗಿ ಮಾಡ್ತಾ ಇದ್ದೇವೆ. ಆ 12ನೇ ತಾರೀಕು ಜುಲೈ ಶನಿ ಮಹಾಯಾಗದ ದಿವಸ ಆ ಒಂದು ವಿಶೇಷವಾದಂತಹ ಹನುಮ ಸಮೇತ ಶನಿದೇವರ ವಿಗ್ರಹದ ಪ್ರತಿಷ್ಠಾಪನೆ, ಜೊತೆಗೆ ಸ್ವತಃ ಸೇವಾರ್ಥಿಗಳ ಕೈಯಲ್ಲೇ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸ್ತೀವಿ. ಇದು ಸಾರ್ವಕಾಲಿಕವಾಗಿ ಪ್ರತಿದಿನವೂ ಯಾರು ಬೇಕಾದರೂ ಬಂದು ಸ್ವತಃ ನಿಮ್ಮ ಕೈಯಿಂದನೇ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡೋದಕ್ಕೆ ಅವಕಾಶವನ್ನು ಸಹ ಕೊಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ. ಜುಲೈ 12ನೇ ತಾರೀಕು ಶನಿ ಹನುಮದೇವರ ಪ್ರತಿಷ್ಠೆಯ ಜೊತೆಗೆ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಯಾರ್ಯಾರು ಈ 7.5 ಬಳಲ್ತಾ ಇದ್ದೀರಿ, ಯಾರ್ಯಾರಿಗೆ ಈ ಒಂದು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ ಪೀಡೆಗಳು ಇದ್ದಾವೆ, ಈ ರಾಶಿಗಳವರು ಖಂಡಿತ ಜುಲೈ 12ನೇ ತಾರೀಕಿಗೆ ಬಂದು ಹನುಮ ಸಮೇತ ಇರತಕ್ಕಂತಹ ಶನಿದೇವರ ವಿಗ್ರಹಕ್ಕೆ ಸ್ವತಃ ನಿಮ್ಮ ಕೈಯಿಂದಾನೇ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಶನಿಯ ಕಾಟದಿಂದ ವಿಮುಕ್ತರಾಗಿ. ಶನಿ ಯಾರಿಗಾದ್ರೂ ಒಬ್ರಿಗೆ ಹೆದರ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ಹನುಮದೇವರಿಗೆ ಮಾತ್ರ. ಅಂತಹ ಹನುಮದೇವರನ್ನ ದಕ್ಷಿಣಕ್ಕಭಿಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡಿಸ್ತಾ ಇದ್ದೇವೆ. ವಿಶೇಷವಾಗಿ ಹನುಮದೇವರ ಕೃಪಾಶೀರ್ವಾದದಿಂದಲೇ ಇದೆಲ್ಲವೂ ಸಹ ನಡೀತಾ ಇರತಕ್ಕಂತಹದ್ದು. ಹಾಗಾಗಿ ವಿಶೇಷವಾದಂತಹ ಆ ಕಾಲಘಟ್ಟದಲ್ಲಿ ತಾವೆಲ್ಲರೂ ಸಹ ಯಾಗಕ್ಕೆ ಬಂದು ಅಂದು ಶನಿದೇವರ ಮತ್ತು ಹನುಮದೇವರ, ಹನುಮನಿಗೆ ವಿಶೇಷವಾಗಿ ಯಾಕೆ ಪೂಜೆ ಮಾಡಬೇಕು ಅಂದ್ರೆ, ಹನುಮ ಹೇಳ್ತಾ ಅಂತಂದ್ರೆ ಸಾಕು, ಹೇಳೋದು ಬೇಡ, ನೀವು ಹನುಮನ್ ಮುಂದ್ರೆ ನಿಂತ್ರೆ ಸಾಕು, ಶನಿದೇವರು ಯಾವುದೇ ಕಾರಣಕ್ಕೂ ಕಾಟ ಕೊಡುವುದಿಲ್ಲ. ಶಾಂತಿ ಮಾಡಿಸ್ಕೊಳ್ಬೇಕಾಗಿರ್ತಕ್ಕಂತಹ ರಾಶಿಗಳು, ಅಷ್ಟಮ ಶನಿ ನಡೀತಾ ಇರತಕ್ಕಂತಹ ಸಿಂಹ ರಾಶಿಯವರು, ಅರ್ಧಾಷ್ಟಮ ಶನಿ ನಡೀತಾ ಇರತಕ್ಕಂತಹ ಧನಸ್ಸು ರಾಶಿಯವರು, ಪಂಚಮ ಶನಿ ನಡೀತಾ ಇರತಕ್ಕಂತಹ ವೃಶ್ಚಿಕ ರಾಶಿಯವರು, ಅದೇ ರೀತಿಯಾಗಿ 7.5 ನಡೀತಾ ಇರತಕ್ಕಂತಹ ಕುಂಭ, ಮೀನ, ಮೇಷ ಈ ರಾಶಿಯವರು ಬಂದು ವಿಶೇಷವಾಗಿ ಶನಿದೇವರ ಮತ್ತು ಹನುಮದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಬದುಕನ್ನ ಒಂದು ಸರಿದಾರಿಗೆ ತಗೊಂಡು ಬನ್ನಿ. ಆ ಒಂದು ಸಂದರ್ಭದಲ್ಲಿ ಹನುಮನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ. ನೀವೇ ಸ್ವತಃ ಪೂಜೆ ಮಾಡಬಹುದು, ನೀವೇ ಸ್ವತಃ ಅಭಿಷೇಕವನ್ನು ಮಾಡಬಹುದು. ನಿಮ್ಮ ದೋಷಗಳನ್ನ ನೀವೇ ಹೇಳ್ಕೊಳ್ತಾ ಪರಿಹಾರವಾಗಿ, ಅಲ್ಲಿ ಯಾರು ಮಧ್ಯದಲ್ಲಿ ಪುರೋಹಿತರು, ಅರ್ಚಕರು ಯಾರು ನಿಂತುಕೊಳ್ಳದೆ ನೀವೇ ಸ್ವತಃ ನಿಮ್ಮ ಕೈನಲ್ಲಿ ಮಾಡಿ ನಿಮಗೆ ಒಂದು ವಿಶೇಷವಾದಂತಹ ಅನುಭೂತಿ, ಪ್ರಪಂಚದಲ್ಲೇ ಪ್ರಪ್ರಥಮವಾಗಿರತಕ್ಕಂತಹ ಈ ಒಂದು ವಿಶೇಷವಾದಂತಹ ದಕ್ಷಿಣಕ್ಕೆ ಮುಖ ಮಾಡುವಂತಹ ಹನುಮನ ಸಮೇತವಿರ್ತಕ್ಕಂತಹ ಈ ಒಂದು ಶನಿದೇವರ ವಿಗ್ರಹಕ್ಕೆ ನೀವೇ ಸ್ವತಃ ಪೂಜೆಯನ್ನು ಮಾಡಿ ಶುಭವಾಗ್ಲಿ, ಮಂಗಳವಾಗ್ಲಿ. ಕನ್ಯಾ ರಾಶಿಯವರಿಗೆ ಇನ್ನೊಂದಷ್ಟು ವಿಚಾರಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಕೈಗೊಂಡಂತಹ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗತ್ತೆ, ಇಷ್ಟ ಕಾರ್ಯಗಳು ಸಿದ್ಧಿಯಾಗತಕ್ಕಂತಹದ್ದು. ಕಾರ್ಯ ಸಾಧನೆಗಳಲ್ಲಿ ಅತ್ಯಧಿಕ ಧನಲಾಭವನ್ನ ಪಡ್ಕೊಳ್ತೀರಾ, ಉತ್ತಮವಾದ ಧನ ಸಂಪಾದನೆಗಳಾಗ್ತದೆ, ಹಿತೈಷಿಗಳಿಂದ ಸಹಾಯ ಸಹಕಾರಗಳು ಸಿಗತಕ್ಕಂತಹದ್ದು. ರೈತರಿಗೆ ಹೆಚ್ಚುವರಿಯಾಗಿ ಆಗುವಂತಹ ಸಾಗುವಳಿಗಳು, ಹಣದ ಬೆಳೆಗಳು ಜಾಸ್ತಿ ಆಗುವಂಥದ್ದು, ಖರ್ಚುಗಳು ಕಡಿಮೆ ಆಗ್ತಕ್ಕಂತಹದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿಯು ಚೆನ್ನಾಗಿ ಆಗ್ತದೆ. ಜೊತೆಗೆ ನಿಮ್ಮ ಸ್ವಲ್ಪ ಕಷ್ಟಪಟ್ರೆ ನೀವು ಅಂದ್ಕೊಂಡದ್ದಕ್ಕಿಂತ ಹೆಚ್ಚಿನ ಗುರಿಯನ್ನ ನೀವು ಸಾಧನೆ ಮಾಡ್ಕೋಬಹುದು.
ಇನ್ನು ನೌಕರರಿಗಂತೂ ವಿಶೇಷವಾದ ಫಲಗಳು. ಮಾಡೋ ಕೆಲಸ ಕಾರ್ಯಗಳಲ್ಲಿ ಗುರುತಿಸ್ಕೊಳ್ತೀರಿ, ಗೌರವ ಸಿಗತ್ತೆ, ಸ್ಟೇಟಸ್ ಅನ್ನೋದು ಸಿಗತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನ್ನಣೆ ಅನ್ನುವಂಥದ್ದು ಸಿಗತ್ತೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ಆತುರ ಎಲ್ಲದಕ್ಕೂ ತೀಕ್ಷ್ಣ. ಮನ್ನಣೆ ಯಾರಿಗ್ ಬೇಡ ಅಲ್ವಾ? ಮನ್ನಣೆ ಸಿಕ್ತು, ಗೌರವ ಸ್ಥಾನಮಾನಗಳು ಸಿಕ್ತು, ಪ್ರತಿಯೊಬ್ಬರಿಗೂ ಬೇಕು. ಮೇಲಧಿಕಾರಿಗಳು ನಿಮ್ಮ ಜೊತೆಗೆ ಬಹಳ ಆತ್ಮೀಯರಾಗಿರ್ತಾರೆ, ಉತ್ತಮವಾದ ಬಾಂಧವ್ಯ ಬಿಲ್ಡ್ ಆಗ್ತದೆ. ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಅಪಾರವಾದಂತಹ ಯಶಸ್ಸನ್ನ ತಂದುಕೊಡತಕ್ಕಂತಹದ್ದು. ಆದ್ರೆ ವ್ಯಾಪಾರಿಗಳು ಅಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗ ಏನೋ ಒಂದ್ ರೀತಿಯಾದಂತಹ ದ್ರಾಷ್ಟ್ರತೆ ನಮ್ಮಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. ಎಲ್ಲ ನನ್ನನ್ನು ಬಿಟ್ಟು ಇನ್ಯಾರು ಅನ್ನೋ ಭಾವ ಶುರುವ ಬೇಡ. ತಗ್ಗಿ ಬಗ್ಗಿ ಬದುಕಿದ್ರೇನೆ ಜೀವನ ಚಂದ. ಆದ್ರೆ ಎಲ್ಲಿ ತಗ್ಗಬೇಕು, ಎಲ್ಲಿ ಬಗ್ಗಬೇಕು, ಎಲ್ಲಿ ಎದ್ದು ನಿಂತ್ಕೋಬೇಕು ಯೋಚನೆ ಮಾಡಿ. ಇನ್ನು ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ದಂತಹ ನಿರುದ್ಯೋಗಿಗಳಿಗೆ ಶುಭ ರೀತಿಯಾದಂತಹ ಕೆಲಸ ಕಾರ್ಯಗಳು ಸಿಗತಕ್ಕಂತಹ ಮಹಾನ್ ಯೋಗದ ಫಲ. ಅದೇ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಮುಂಬಡ್ತಿಗಳು ಸಿಗ್ತಕ್ಕಂತಹದ್ದು, ಶುಭ ರೀತಿಯಾದ ಟ್ರಾನ್ಸ್ಫರ್ಗಳು ಸಿಗ್ತಕ್ಕಂಥದ್ದು, ನಿಮ್ಮನ್ನ ಚೆನ್ನಾಗಿರುವಂತಹ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದಾಗತ್ತೆ. ಯಾರ ಜೊತೆಗೂ ವಾದ ವಿವಾದಗಳಲ್ಲಿ ಸಿಲುಕ್ ಹಾಕೊಳಕ್ ಹೋಗೋದು ಬೇಡ. ಕೌಟುಂಬಿಕ ಜೀವನದಲ್ಲಿ ಶಾಂತಿ ಅನ್ನೋದು ಸಿಗತ್ತೆ. ಹೊಸ ಸಂಬಂಧಗಳನ್ನ ಹುಡುಕ್ತಾ ಇದ್ದಂತಹವರಿಗೆ ನಿಮಗೆ ಚೆನ್ನಾಗಿರ್ತಕ್ಕಂತಹ ಫಲಗಳು ಆಗತ್ತೆ. ಸೊ ಏನು ಯೋಚನೆ ಮಾಡೋದು ಬೇಡ. ಶುಭವಾದ ರೀತಿನಲ್ಲಿದೆ, ಶುಭವಾದಂತಹ ಫಲಗಳು ನಿಮಗೆ ಹೆಚ್ಚಿಗೆ ಇದೆ. ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಿರಬಹುದು, ಆ ವ್ಯತ್ಯಾಸಗಳು ಸಹ ಸರಿ ಆಗುವಂತಹ ಸಂದರ್ಭಗಳು ಬರುತ್ತೆ. ಜಾಗ್ರತೆಯಾಗಿದ್ದು ಜೀವನನ ನಡೆಸಿ. ಹೇಳೋ ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳನ್ನೊಂದಿಷ್ಟು ಕಾಪಾಡಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಮರಗಳನ್ನ ಕಾಪಾಡ್ಕೊಳ್ಳಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಇವತ್ತೇ ನಾವು ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಕಾಳಜಿ ಮಾಡಿ ಒಂದಷ್ಟು ಜೀವ ಜಂತುಗಳಿಗೆ ಆಸರೆಯಾಗಿರಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಸಿಂಹಾದ್ರಿ ನೃಸಿಂಹಾಷ್ಟಕ ಸ್ತೋತ್ರದ ಪಠಣವನ್ನು ಮಾಡಿ. ಸಿಂಹಾದ್ರಿ ನೃಸಿಂಹಾಷ್ಟಕ ಸ್ತೋತ್ರದ ಪಠಣವನ್ನ ಪ್ರತಿನಿತ್ಯ ಸಂಧ್ಯಾ ಕಾಲದಲ್ಲಿ ದೇವರಿಗೆ ದೀಪವನ್ನು ಬೆಳಗಿ ಪೂರ್ವಕ್ಕಭಿಮುಖವಾಗಿ ಕುಳಿತು ಪಠಣವನ್ನು ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಜೂನ್ ತಿಂಗಳ ಮಾಸ ಭವಿಷ್ಯ. ವಿಶೇಷವಾಗಿ ಹೇಗಿದೆ ಕನ್ಯಾ ರಾಶಿಯವರಿಗೆ ಅನ್ನುವಂಥ ಮಾಹಿತಿ ಇದಾಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.